ಕಾಶ್ಮೀರದಲ್ಲಿ ಉಗ್ರರ ಆತಂಕ ಜಾಸ್ತಿ ಆಗ್ತಾ ಇದೆ. ಆ ಭಾಗದಲ್ಲಿ ಕನ್ನಡಿಗರು ಕಳವಳದಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ. ಪ್ರವಾಸಕ್ಕೆ ಹೋಗಿ ಉಡುಪಿ 20 ಜನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಉಡುಪಿಯಿಂದ ಒಂದು 20 ಜನ ಹೋಗಿದ್ದಾರೆ ಅಲ್ಲಿ ಕಾಶ್ಮೀರ ಪ್ರವಾಸಕ್ಕೆ ಅಂತ ಹೇಳಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಅಂತ. ಎಲ್ಲಿಯವರು ಅಂದರೆ ಕುಂದಾಪುರದವರು, ಬ್ರಹ್ಮಾವರದವರು ಇವರೆಲ್ಲರೂ ಕೂಡ ಪ್ಯಾಕೇಜ್ ಟ್ರಿಪ್ಪಲ್ಲಿ ಹೋಗಿಬಿಟ್ಟಿದ್ದಾರೆ. ಇವರು ಎಲ್ಲ ಕಡೆ ಎಲ್ಲಿ ಹೋದರೂ ಬಂದು ಈ ಕಡೆ ಹೋಗಬೇಡಿ, ಆ ಕಡೆ ಹೋಗಬೇಡಿ. ಗೊತ್ತಿಲ್ವೇನ್ರಿ ಮೊನ್ನೆ ಎಷ್ಟು ಅಟ್ಯಾಕ್ ಆಗಿದೆ ಇಲ್ಲಿ, ನಿನ್ನೆ ಎಷ್ಟು ಅಟ್ಯಾಕ್ ಆಗಿದೆ ಅಲ್ಲಿ, ಎಷ್ಟೊಂದು ಜನ ಸತ್ತು ಹೋಗಿದ್ದಾರೆ, ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಇವರಲ್ಲಿ ಇರೋದಾ ಬರೋದಾ ಅಂತ, ಅಲ್ಲೇ ಇರೋದಾ ಬರೋದಾ ಅಂತ. ಎಲ್ಲೆಡೆ ಬಂಧನ ವಾತಾವರಣ ಇದೆ, ಗುಂಡಿನ ದಾಳಿಯ ಆತಂಕಗಳಿದೆ ಅಲ್ಲಿ ಜಾಸ್ತಿ. ಸದ್ಯ ಸೇಫ್ ಆಗಿದ್ದರೂ ಕೂಡ ಹೆಜ್ಜೆ ಹೆಜ್ಜೆಗೂ ಇವರನ್ನು ಭಯ ಆವರಿಸ್ಕೊಂಡು ಕೂತಿದೆ. ಇಲ್ಲಿ ಬಿರ್ತಿ ರಾಜೇಶ್ ಶೆಟ್ಟಿ ಅಂಥೇಳಿ ಬ್ರಹ್ಮಾವರದವರು, ಇವರು ಅವ್ರನ್ನ ಮಾತನಾಡ್ಸೋಣ. ರಾಜೇಶ್ ಶೆಟ್ಟಿ ಅವರು ನಮಸ್ಕಾರ. ನಮಸ್ತೆ. ನಮಸ್ತೆ, ಹೇಳಿ ಸರ್. ಈಗ ಎಕ್ಸಾಕ್ಟಾಗಿ ಯಾವ ಸ್ಪಾಟಲ್ಲಿ ಇದ್ದೀರಿ ಈಗ ತಾವು? ನಾವು ಈಗ ಸೋನಾಮಾರ್ಗಿಗೆ ಹೋಗ್ತಾ ಇದ್ದೇವೆ. ನಿನ್ನೆ ಇನ್ಸಿಡೆಂಟ್ ಆಗ್ಬೇಕಾದ್ರೆ ನಾವು ಶ್ರೀನಗರಲ್ಲಿ ಇದ್ವಿ. ಓಕೆ, ಹಾಂ. ಅದು ಪೆಹಲ್ಗಾವಿಂದ ಸಾಧಾರಣ ಒಂದು 120 ಕಿಲೋಮೀಟರ್ ದೂರ ಇದೆ. ಓಕೆ. ಆಕ್ಚುಲಿ ನಾವು ಇವತ್ತು ಬೆಳಿಗ್ಗೆ ಇದಕ್ಕೆ ಪೆಹಲ್ಗಾವಿಗೆ ನಾವು ಇವತ್ತು ಬೆಳಿಗ್ಗೆ ಹೋಗುವಂತ ಕಾರ್ಯಕ್ರಮ ಇತ್ತು ನಮ್ದು. ಪೆಹಲ್ಗಾಮ್, ಓಕೆ. ಆದ್ರೆ ಇವತ್ತು ಕಾರಣಾಂತರದಿಂದ ನಿನ್ನೆ ಇನ್ಸಿಡೆಂಟ್ ಆಗ್ಲಿಕ್ಕೆ ಹೋಗಿ ನಾವು ಆ ಕಾರ್ಯಕ್ರಮ ರದ್ದು ಮಾಡಿ ಈಗ ಸೋನಾಮಾರ್ಗಿಗೆ ನಾವು ಹೋಗ್ತಾ ಇದ್ದೇವೆ. ಏನು ಪರವಾಗಿಲ್ಲ, ಈಗ ಆರಾಮ ಈಗ ಅಲ್ಲಿ? ರಾಜೇಶ್ ಶೆಟ್ರೆ ಆರಾಮಿದೆಯಾ ಈಗ ಅಲ್ಲಿ? ಈಗ ಪರಿಸ್ಥಿತಿ ಬಹಳ, ನಿನ್ನೆ ಇನ್ಸಿಡೆಂಟ್ ಆದ್ಮೇಲಂತೂ ಮಿಲಿಟರಿ ಭದ್ರತೆ ವ್ಯವಸ್ಥೆಯನ್ನು ಬಹಳ ಸ್ಟ್ರಿಕ್ಟ್ ಮಾಡಿದ್ದಾರೆ. ಪ್ರತಿ 10 ಮೀಟರ್ಗೆ ಒಬ್ಬ ಮಿಲಿಟರಿಯವರು ನಿಂತುಕೊಂಡಿದ್ದಾರೆ. ಮತ್ತೆ ಲೋಕಲ್ ನವರ ಸಪೋರ್ಟ್ ಬಹಳ ಚೆನ್ನಾಗಿದೆ ಇಲ್ಲಿ. ಓಕೆ. ಆಕ್ಚುಲಿ ಲೋಕಲ್ ನವರು ಇವತ್ತು ಬಂದ್ ಆಚರಣೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರವಾಸಿಗರನ್ನ ಹತ್ಯೆ ಮಾಡಿದ್ದು ಅಂತ ಹೇಳಿದ್ರೆ ಇದು ಖಂಡನೀಯ. ನಮ್ಮ ಹೊಟ್ಟೆಪಾಡಿಗೆ ಈ ಪ್ರವಾಸಿಗರೇ ಬೇಕು. ಆದ್ರಿಂದ ನಾವು ಈ ವಿಚಾರದಲ್ಲಿ ಇದನ್ನ ಖಂಡಿಸ್ತೇವೆ ಅಂತ ಬಂದ್ ಮಾಡಿದ್ದಾರೆ. ಆದ್ರೂ ಕೂಡ ನಾವೀಗ ಏನ್ ಹೋಗ್ತಾ ಇದ್ದೇವೆ, ಪ್ರವಾಸಿಗಳು ನಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲದಾಗೆ ರೆಸ್ಟೋರೆಂಟ್ ಗಳನ್ನ ಮತ್ತೆ ಹೋಗುವ ವ್ಯವಸ್ಥೆಗಳನ್ನ ನಮ್ಗೆ ಅಷ್ಟು ಆರಾಮ್ ಮಾಡಿ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯ ಭಯದ ವಾತಾವರಣ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ನಿನ್ನೆ ಸ್ವಲ್ಪ ಗೊಂದಲ ಇತ್ತು ನಮ್ಮ ಹತ್ರ, ವಾಪಸ್ ಹೊರಡೋಣ ಏನು ಎಂತ ಅಂತ. ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಯಾವುದೇ ಅಂತದೇನು ಅಷ್ಟು ಭದ್ರತೆ ಕೂಡ ಅಷ್ಟು ಜಾಸ್ತಿ ಮಾಡಿದ್ದಾರೆ. ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದು ನೀವು ಅಲ್ಲಿ? ನೀಲಿ ಬಸ್ ಯಾವ್ದೋ ಇದೆಯಲ್ಲ ಅದಾ? ನಾವೀಗ ಬಸ್ ಅಲ್ಲಿ ಹೋಗ್ತಾ ಇದ್ದೇವೆ ಸರ್. ಓಕೆ. ಎಲ್ಲ ಒಂದು 20 ಜನ ನೀವು? ನಾವು 21 ಜನ ಇದ್ದೇವೆ. ನಾವು ಮೊನ್ನೆ 21ನೇ ತಾರೀಕಿಗೆ ಬಂದಿದ್ದೇವೆ. ಓಕೆ. ನಾಡ್ದು ಶನಿವಾರ ನಾವು ರಿಟರ್ನ್. ಈಗ ನಾವು ಇವತ್ತು ಬೆಳಿಗ್ಗೆ ಶ್ರೀನಗರದಿಂದ ಈಗ ಸೋನಾಮಾರ್ಗಿಗೆ ಬಸ್ ಅಲ್ಲಿ ಹೋಗ್ತಾ ಇದ್ದೇವೆ. ಓಕೆ. ಅಂದ್ರೆ ಈಗ ಏನಾಗುತ್ತೆ, ನಮಗೆ ಯಾವುದೋ ಒಂದು ಸಮುದಾಯವನ್ನಾಗ್ಲಿ ಆ ಪ್ರದೇಶವನ್ನಾಗ್ಲಿ ನಾವು ದೂರಬೇಕು ಅಂತ ಇದು ಕೇಳ್ತಾ ಇಲ್ಲ ನಾನು. ಯಾರೋ ಕೆಲವರು ಮಾಡೋದ್ರಿಂದ ನೋಡಿ, ಇವತ್ತಿಗೆ ನೀವೇ ಹೇಳಿದ್ರೆ ನಿಮ್ಮ ಬಾಯಲ್ಲೇ ಬಂತ ಮಾತು, ಜನ ಅಲ್ಲಿ ಕೋಆಪರೇಟಿವ್ ಆಗಿದ್ದಾರೆ, ಅತಿಥಿಗಳನ್ನ ನಮ್ಮ ಅತಿಥಿಗಳವರು, ನಾವು ಹಾಗೆ ಮಾಡಬಾರದು ಅಂತ. ಹೌದು, ನಿಜ ಹೇಳ್ಬೇಕಂದ್ರೆ ಇಲ್ಲಿ ಭಯೋತ್ಪಾದಕರೇ ಬೇರೆ, ಇಲ್ಲಿರೋ ಜನರೇ ಬೇರೆ. ಇಲ್ಲಿರೋ ಜನರಿಗೂ ಭಯೋತ್ಪಾದಕರಿಗೂ ನನ್ನ ಪ್ರಕಾರ ಸಂಬಂಧ ಇಲ್ಲ. ಇಲ್ಲಿನ ಜನರು ಬಹಳ ಒಂದು ಟೂರಿಸ್ಟ್ ಗಳಿಗೆ ಬಹಳಷ್ಟು ಹೆಲ್ಪ್ಫುಲ್ ಆಗಿದ್ದಾರೆ ಮತ್ತು ಅಷ್ಟು ಒಳ್ಳೆ ಸರ್ವಿಸ್ ಕೊಡ್ತಾರೆ ನಮ್ಗೆ ಇಲ್ಲಿ. ಓಕೆ. ಈಗ ಇಲ್ಲಿ ಏನಾಗಿದೆ ಅಂದ್ರೆ ರಾಜೇಶ್ ಶೆಟ್ರೆ ಈಗ ಎಲ್ಲ ಕಡೆ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಹುಡುಕಿ ಮನೆ ಗಂಡಸರನ್ನ ಸಾಯಿಸಿರೋದು. ಹುಡುಕಿ ಗಂಡಸರನ್ನೇ 28 ಜನ ಸಾಯಿಸ್ಬಿಟ್ಟಿದ್ದಾರೆ ಶೆಟ್ರೆ. ಈಗ ನೀವು ಹೋದಾಗ ಒಂದು ಫ್ಯಾಮಿಲಿ ಇರ್ತಾರೆ, ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಮಹಿಳೆಯರು ಇರ್ತಾರೆ. ಇವರೆಲ್ಲ ಧೈರ್ಯವಾಗಿದ್ದಾರಾ? ಇವ್ರಿಗೆ ಅಂದ್ರೆ ಭಯಭೀತರಾಗಿದ್ದಾರಾ ಹೇಗೆ ಅಂತ? ಇಲ್ಲ, ಈಗ ನಿನ್ನೆಯ ಪರಿಸ್ಥಿತಿಯನ್ನು ನೋಡಿ ಎಲ್ಲರೂ ಗೊಂದಲದಲ್ಲಿದ್ರು. ಮಹಿಳೆಯರು ಕೂಡ ನಮ್ಮೊಟ್ಟಿಗೆ ಟೀಮಲ್ಲಿ ಇದ್ದಾರೆ. ಒಂದ್ಸಲ ಏನ್ ಮಾಡೋದು, ರೂಮಿಂದ ಹೊರಗೆ ಹೋಗ್ಬೇಕಾ ಬೇಡ ಅನ್ನುವಂತ ಒಂದು ಚಿಂತನೆಯಲ್ಲಿದ್ರು. ಬಟ್ ನೆಕ್ಸ್ಟ್ ಏನು ಫರ್ದರ್ ಏನು ಆಕ್ಷನ್ ನಮ್ಮ ಸರ್ಕಾರ ತಗೊಳ್ತು ಭದ್ರತೆಯ ಬಗ್ಗೆ, ಅದ್ರ ಮೇಲೆ ನಮಗೂ ನಮ್ಮೊಟ್ಟಿಗಿದ್ದವರಿಗೆ ಧೈರ್ಯ ಬಂದಿದೆ. ಅದೇ ರೀತಿ ಮಿಲಾಗ್ರೆಸ್ ಟ್ರಾವೆಲ್ಸ್ ನವರು, ಕಲ್ಯಾಣಪುರದವರು ಒಂದು 20 ಜನ ಇಲ್ಲಿ ಶ್ರೀನಗರದಲ್ಲಿ ಇದ್ದಾರೆ. ಈಗ ಇನ್ನೊಂದು ಟೀಮ್ ಅವರು ಮಿಲಾಗ್ರೆಸ್ ಟೂರಿಸ್ಟ್ ನಲ್ಲಿ ಬಂದಿದ್ದಾರೆ. ಅವರು ಸೇಫ್ ಆಗಿ ಸೋನಾಮಾರ್ಗಿ ಹೋಗ್ತಾ ಇದ್ದಾರೆ. ಓಕೆ. ಸೊ ನೀವೆಲ್ಲ ಶನಿವಾರ ರಿಟರ್ನ್ ಆಗ್ತಾ ಇದ್ದೀರಿ ಹಾಗಾದ್ರೆ ಅಲ್ಲಿಂದ? ಹೌದು ಸರ್. ಪ್ರವಾಸ ನಿಮ್ದು ಎಂದಿನಂತೆ ಮುಂದುವರೆದಿದೆ, ಯಾವುದು ಅಡಚಣೆ ಆಗಿಲ್ಲ ಅದಕ್ಕೆ? ಎಕ್ಸೆಪ್ಟ್ ಪಹಲ್ಗಾಮ್ ಏನು ಸಮಸ್ಯೆ ಇಲ್ಲ. ಕಾಶ್ಮೀರದಲ್ಲಿ ಬರುವವರು ಬರಬಹುದು, ಇರುವವರಿಗಂತೂ ಇಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ನಮ್ಮ ಅನಿಸಿಕೆ ಸರ್. ಓಕೆ. ಅಂದ್ರೆ ಪಹಲ್ಗಾಮ್ ಮಾತ್ರ ಯಾರು ಹೋಗಕ್ ಆಗಲ್ಲ ಈಗ? ಅಲ್ಲಿ ಬಂದ್ ಮಾಡಿದ್ದಾರೆ, ಅಲ್ಲಿ ಫುಲ್ಲಿ ಬಂದ್ ಮಾಡಿದ್ದಾರೆ. ಓಕೆ. 144 ಹಾಕಿ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಬಿರ್ತಿ ರಾಜೇಶ್ ಶೆಟ್ರೆ, ಥ್ಯಾಂಕ್ ಯು. 23ಕ್ಕೆ ನಾವು ಪಹಲ್ಗಾಮಿಗೆ ಹೋಗಬೇಕಾಗಿತ್ತು ಆ್ಯಕ್ಚುಲಿ. ಆದರೆ ದುರದೃಷ್ಟವಶಾತ್ 22ನೇ ತಾರೀಕಿಗೆ ಈ ಘಟನೆ ನಡೆದದ್ರಿಂದ ನಾವು ಆ ಒಂದು ಪಹಲ್ಗಾಮಿಗೆ ಏನು ಹೋಗ್ತಾ ಇದ್ದೇವೆ ಆ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಸೋನಾಮಾರ್ಗಿಗೆ ಹೋಗ್ತಾ ಇದ್ದೇವೆ. ಅದೇ ರೀತಿ ನಾಳೆ ನಾಡ್ದು ಸೋನಾಮಾರ್ಗ್ ಮತ್ತು ಗುಲ್ಮಾರ್ಗಿಗೆ ಹೋಗಿ ಶನಿವಾರ ದಿವಸ ಶ್ರೀನಗರಕ್ಕೆ ಬಂದು ನಾವು ವಾಪಸ್ ನಮ್ಮ ಉಡುಪಿಗೆ ಬರಲಿಕ್ಕಿದ್ದೇವೆ.
ಬಹಳಷ್ಟು ನಿನ್ನೆಯ ಒಂದು ಘಟನೆ ಬಿಟ್ಟರೆ ಈಗ ಬಹಳಷ್ಟು ಭದ್ರತೆ ಕೂಡ ಬಹಳಷ್ಟು ಹೆಚ್ಚಳ ಮಾಡಿದ್ದಾರೆ. ಪ್ರವಾಸಿಗರಿಗೆ ಯಾವುದೇ ಸಮಸ್ಯೆ ಇಲ್ಲ. ನಾವಂತೂ 100ಕ್ಕೆ 100ರಷ್ಟು 20 ಜನರ ತಂಡ ಸುರಕ್ಷಿತವಾಗಿ ನಾವು ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ